ದಕ್ಷಿಣ ಭಾರತದ ರಾಜಕಾರಣದಲ್ಲಿ ಮತ್ತೊಂದು ಕುತೂಹಲಕಾರಿ ಬೆಳವಣಿಗೆ ನಡೆದಿದೆ. ಭಾರತೀಯ ಜನತಾ ಪಕ್ಷಕ್ಕೆ ಇತ್ತೀಚೆಗೆ ಗುಡ್ ಬೈ ಹೇಳಿರುವ ಮಲಯಾಳಂನ ಖ್ಯಾತ ನಟ ದೇವನ್ ತಮಿಳುನಾಡು ರಾಜಕಾರಣದಲ್ಲಿ ಸಂಚಲನ ಮೂಡಿಸಿರುವಂತಹ ಟಿವಿಕೆ ಪಕ್ಷದೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಕೇರಳಂನಲ್ಲಿ ಟಿವಿಕೆ ಪಕ್ಷದ ಸಾರಥ್ಯವನ್ನ ವಹಿಸಲು ಅವರು ಸಜ್ಜಾಗ್ತಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ. ಸಮಾಜ ಸುಧಾರಕ ನಾರಾಯಣ ಗುರುಗಳ ಜಾತ್ಯತೀತ ತತ್ವಗಳು ತಮ್ಮ ರಾಜಕೀಯ ಸಿದ್ಧಾಂತವಾಗಿದ್ದು ಬಿಜೆಪಿ ಅವುಗಳನ್ನು ಅನುಸರಿಸುತ್ತಿಲ್ಲ ಅಂತ ಕಾರಣವನ್ನ ಕೊಟ್ಟು ದೇವನ್ ಆಗಸ್ಟ್ 16ರಂದು ಕೇಸರಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಬಿಜೆಪಿಯ ಹಿರಿಯ ನಾಯಕರು ಅವರ ಮನವೊಲಿಸುವ ಪ್ರಯತ್ನ ಮಾಡಿದ್ರು ಕೂಡ ಅದು ವಿಫಲವಾಯಿತು. ತಮಿಳುನಾಡು ವಿಧಾನಸಭಾ ಅಧಿವೇಶನ ಮುಗಿದ ಬಳಿಕ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರನ್ನ ನೇರವಾಗಿ ಭೇಟಿಯಾಗಿರುವಂತಹ ದೇವನ್ ಅಂತಿಮ ಮಾತುಕತೆಯನ್ನ ನಡೆಸಲಿದ್ದಾರೆ. ತಮಿಳುನಾಡಿನಾಚೆಗೂ ಪಕ್ಷದ ನೆಲೆ ವಿಸ್ತರಿಸಲು ಟಿವಿಕೆ ಚಿಂತನೆ ನಡೆಸಿದ್ದು, ಮಲಯಾಳಂ ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿರುವಂತಹ ದೇವನ್ ಮತ್ತು ವಿಜಯ್ ಅವರ ಒಡನಾಟ ಪಕ್ಷಕ್ಕೆ ಬಲ ತುಂಬಲಿದೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಈ ಬೆಳವಣಿಗೆಯು ವಿಜಯ್ ಅಭಿಮಾನಿಗಳಲ್ಲಿ ಭಾರಿ ಉತ್ಸಾಹ ಮೂಡಿಸಿದ್ದು, ಅಧಿಕೃತ ಭೇಟಿಯ ಬಳಿಕ ಕೇರಳಂನಲ್ಲಿ ಟಿವಿಕೆಯ ಮುಂದಿನ ರಾಜಕೀಯ ಹೆಜ್ಜೆ ಹೇಗಿರಲಿದೆ ಎಂಬುದು ಸ್ಪಷ್ಟವಾಗಲಿದೆ.